ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಅಂಡ್ ನಿಮ್ಮ ಮಧ್ಯದಲ್ಲಿರೋ ಎನರ್ಜೀಸ್ ಹೆಂಗಿದೆ, ಈ ಒಂದು ಕನೆಕ್ಷನ್ ಏನು, ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ನಂಬಿ ಒಂದ್ ಸ್ಟೆಪ್ ಮುಂದೆ ಇಡಬಹುದಾ, ಅವ್ರು ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ಕೊಂತ ಇದ್ದಾರೆ, ನಿಮ್ಗೂ ಅವ್ರಿಗೂ ಸ್ವಲ್ಪನಾರು ಮ್ಯೂಚುವಲ್ ಎನರ್ಜೀಸ್ ಇದೆಯಾ. ಸೊ ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್ ಗೈಸ್, ಹೋಗೋಣ ಮೆಸೇಜಸ್ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ ಸಿ ಏನು ಮೆಸೇಜ್ ಬರ್ತಾ ಇದೆ ಅಂತ. ಕಾರ್ಡ್ಸ್ನ ಫಸ್ಟ್ ಆಫ್ ಆಲ್ ಮಾಡೋಣ ಆ್ಯಂಡ್ ದೆನ್ ವಿಲ್ ಸಿ. ಫಸ್ಟ್ ಎನರ್ಜಿ 9 ಆಫ್ ವಾಂಡ್ಸ್. ನಿಮ್ಮ ಪರ್ಸನ್ ಅಂತ ಬಂದ್ರೆ 9 ಆಫ್ ವಾಂಡ್ಸ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಒಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಕೈಂಡ್ ಆಫ್ ಟಫ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಟಫ್ ಸಿಚುವೇಶನ್ ಫೀಲ್ ಮಾಡ್ಕೊಂತ ಇದ್ದಾರೆ ಈ ಒಂದು ಕನೆಕ್ಷನ್ ಬಗ್ಗೆ. ಆ ತರ ಎನರ್ಜೀಸ್ ನೋಡ್ತಾ ಇದ್ದೀನಿ. ನಿಮ್ ಕಡೆಯಿಂದ ಇವನ್ ದೋ ಎವ್ರಿಥಿಂಗ್ ಇಸ್ ಓಕೆ, ಎಲ್ಲ ಸರಿ ಇದೆ, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಅಂತ ಫೀಲ್ ಮಾಡ್ತಾ ಇರ್ಬೋದು. ಬಟ್ ಐ ಗೆಸ್ ಈ ಪರ್ಸನ್ ಒಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದ್ದಾರೆ. ಪ್ರಾಬಬ್ಲಿ ಅವರು ಏನೋ ಒಂದನ್ನ ಮರ್ತು ಮೂವ್ ಆಗೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಅಥವಾ ಅವ್ರ ಲೈಫ್ ಅವ್ರ ಬಗ್ಗೆ ಸ್ವಲ್ಪ ಹಾರ್ಡ್ ಆಗಿದೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಸಿ, ಪರ್ಸನ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೋಬಹುದು, ಎಷ್ಟೇ ಒಂದು ಬೆಟರ್ ಪೊಸಿಷನ್ ಅಲ್ಲಿ ಇದೀನಿ ಅಂತ ತೋರಿಸ್ಕೊಂತ ಇರ್ಬೋದು. ಬಟ್ ಡೀಪ್ ಡೌನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವ್ರಿಗೆ ಕಂಪ್ಲೀಟ್ ಆಗಿ ಕನೆಕ್ಷನ್ ಒಳಗೆ ಇನ್ವಾಲ್ವ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಒಂಥರ ಅವ್ರಿಗೆ ಫೀಲ್ ಆಗ್ತಾ ಇದೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಆಗಿರ್ಬೋದು. ಲೈಕ್ ನನಗೆ ಹರ್ಟ್ ಆಗ್ತಾ ಇದೆ ಬೈ ದ ಎಂಡ್ ಆಫ್ ದ ಡೇ, ನಾನೇ ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇದ್ದೀನಿ, ಏನೋ ಈ ತರ ಕೂಡ ಯೋಚನೆ ಮಾಡೋ ಪಾಸಿಬಿಲಿಟೀಸ್ ಇದೆ. ಬಟ್ ಎಸ್, ಇಟ್ಸ್ ಆಲ್ಸೋ ಇಂಡಿಕೇಶನ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಹಿ ಆರ್ ಶಿ ಈಸ್ ಹರ್ಟ್, ಬೇಜಾರಲ್ಲಿದ್ದಾರೆ. ಯಾವುದೋ ಒಂದು ಸಿಚುವೇಶನ್ ಅವರಿಗೆ ಹರ್ಟ್ ಮಾಡಿದೆ, ಆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್, ಬಟ್ ಲೆಟ್ಸ್ ಚೆಕ್ ನಿಮ್ ಕಡೆಯಿಂದ ಯಾವ ಎನರ್ಜಿ ಬರ್ತಾ ಇದೆ ಅಂತ. ಕಿಂಗ್ ಆಫ್ ಪೆಂಟಕಲ್ಸ್, ಯು ಆರ್ ಡೂಯಿಂಗ್ ಗ್ರೇಟ್. ಇನ್ ಫ್ಯಾಕ್ಟ್ ನೀವು ನಿಮ್ ಲೈಫಲ್ಲಿ ಚೆನ್ನಾಗೇ ಮಾಡ್ತಾ ಇದ್ದೀರಾ. ಇಟ್ ಇಸ್ ಪೆಂಟಕಲ್ಸ್ ಬಂದಿರೋದ್ರಿಂದ ನಾವು ಡೈರೆಕ್ಟ್ಲಿ ರಿಲೇಶನ್ಶಿಪ್ ಬಗ್ಗೆನೇ ಇದಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ, ರಿಲೇಶನ್ಶಿಪ್ ಬಗ್ಗೆನೇ ಮಾತಾಡ್ತಾ ಇಲ್ಲ. ಮೋರ್ ಲೈಕ್ ಕರಿಯರ್ ವೈಸ್ ಯು ಆರ್ ಡೂಯಿಂಗ್ ಗ್ರೇಟ್. ನಿಮಗೆ ಸಿಗ್ಬೇಕಾಗಿರೋ ರೆಸ್ಪೆಕ್ಟ್ ಸಿಗ್ತಾ ಇದೆ, ನಿಮ್ಮ ಮನೆ ಕಡೆಯಿಂದ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರಬಹುದು, ನಿಮ್ಮ ಕರಿಯರ್ ಇಂದ ಆಗಿರ್ಬೋದು, ನಿಮಗೆ ಸಿಗ್ಬೇಕಾದ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇದೆ. ಅಂಡ್ ಯು ಆರ್ ಡೂಯಿಂಗ್ ವೆರಿ ವೆಲ್ ಇನ್ ಯುವರ್ ಲೈಫ್. ಸೊ ಯು ಆರ್ ಡೂಯಿಂಗ್ ವೆಲ್. ನನಗೇನು ಅನಿಸ್ತಾ ಇದೆ ಅಂದ್ರೆ ನೀವು ಕಂಪ್ಲೀಟ್ಲಿ ಈ ಪರ್ಸನ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಇಷ್ಟು ವರ್ಷಗಳಿಂದ ಆಗಿರ್ಬೋದು, ಒಂದಷ್ಟು ಜನಕ್ಕೆ ತಿಂಗಳುಗಳಿಂದ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಕರಿಯರ್ ಮೇಲೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಫಿನಾನ್ಸ್ ಮೇಲೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ. ಯು ಆರ್ ಡೂಯಿಂಗ್ ವೆರಿ ವೆಲ್. ಐ ಥಿಂಕ್ ನಿಮ್ಮ ಪಾರ್ಟ್ನರ್ಗಿಂತ ಯು ಆರ್ ಡೂಯಿಂಗ್ ವೆಲ್ ಆ ಥರ ನೋಡ್ತಾ ಇದ್ದೀನಿ. ಅದು ಕರಿಯರ್ ವೈಸ್ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರಬಹುದು, ಅಥವಾ ಎಮೋಷನಲಿ ಕೂಡ. ಯು ನೋ ಹೌ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್, ಹೌ ಟು ಬ್ಯಾಲೆನ್ಸ್ ಯುವರ್ ಎಮೋಷನ್ಸ್. ನಿಮಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಎಕ್ಸೆಲ್ ಆಗ್ತಾ ಇದ್ದೀರಾ. ಪ್ರಾಬ್ಲಿ ಅದು ಈ ಪರ್ಸನಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅನ್ನಿಸ್ತಿರ್ಬೋದೇನೋ, ಲೈಕ್
ಎಲ್ಲೋ ಕಂಪೇರ್ ಮಾಡ್ತಿರ್ಬೋದು, ಯು ನೆವರ್ ನೋ. ಪ್ರಾಬ್ಲಿ ಸ್ವಲ್ಪ ಕಂಪೇರ್ ಮಾಡ್ತಿರಬಹುದು. ಕಂಪೇರ್ ಮಾಡಿಬಿಟ್ಟು ಐ ಮೀನ್ ನಾನು ಆ ಪರ್ಸನ್ ಲೆವೆಲಿಗೆ ಇಲ್ಲ, ಮೇ ಬಿ ನಾನು ರೈಟ್ ಪರ್ಸನ್ ಅಲ್ವೇನೋ, ನಾನು ಎಷ್ಟೇ ಟ್ರೈ ಮಾಡಿದ್ರು ಆ ಪರ್ಸನ್ ಏನು ಅಚೀವ್ ಮಾಡಿದ್ದಾರೆ, ಪ್ರಾಬಬ್ಲಿ ನನಗೆ ಅಷ್ಟು ಸ್ಟೇಟಸ್ ಆಗಿರ್ಬೋದು, ಅಷ್ಟು ರೆಸ್ಪೆಕ್ಟ್ ಆಗಿರ್ಬೋದು, ಅಷ್ಟು ಫಾಲೋವರ್ಸ್ ಅಥವಾ ವಾಟ್ ಎವರ್ ಇಟ್ ಈಸ್, ನಾನು ಆ ಪರ್ಸನಿಗೆ ರೈಟ್ ಪರ್ಸನ್ ಅಲ್ಲ ಅಂತ ಈ ಪರ್ಸನಿಗೆ ಅನಿಸ್ತಾ ಇದೆ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಸಿ ಇಟ್ಸ್ ನಾಟ್ ಅಬೌಟ್ ಇನ್ಸೆಕ್ಯೂರಿಟೀಸ್ ಇದೆ ಅಂತಲ್ಲ, ಈ ಪರ್ಸನ್ಗೆ ಸ್ವಲ್ಪ ಭಯಗಳು ಜಾಸ್ತಿ ಇದೆ. ನಾನ್ ರೈಟ್ ಪರ್ಸನ್ ಅಲ್ವೇನೋ, ಸ್ವಲ್ಪ ವೀಕ್ ಪರ್ಸನಾಲಿಟಿ ಎಟ್ ದಿಸ್ ಮೂಮೆಂಟ್ ಅಟ್ ಲೀಸ್ಟ್. ಅವ್ರ ಬಗ್ಗೆ ಅವ್ರಿಗೆ ವೀಕ್ ಫೀಲ್ ಆಗ್ತಾ ಇದೆ, ಕಂಪೇರ್ ಮಾಡ್ತಾ ಇದ್ದಾರೆ ಕೂಡ ಅಟ್ ದ ಸೇಮ್ ಟೈಮ್. ದೇ ಡೂಯಿಂಗ್ ದೇರ್ ಬೆಸ್ಟ್ ಟು ಫಿಟ್ ಫಾರ್ ಯು, ನಿಮಗೋಸ್ಕರ ಫಿಟ್ ಮಾಡೋದಕ್ಕೆ ದೇ ಡೂಯಿಂಗ್ ದೇರ್ ಬೆಸ್ಟ್. ಆ ಥರ ಎನರ್ಜಿ ನೋಡ್ತಾ ಇದೀನಿ. ಪುಟಿಂಗ್ ಎಫರ್ಟ್, ನಿಮಗೇನಾದ್ರು ಅನಿಸ್ತಾ ಇದೆ ಅಂದ್ರೆ ನನಗೆ ಅನಿಸ್ತಾ ಇಲ್ಲ ಈ ಪರ್ಸನ್ ಎಫರ್ಟ್ ಹಾಕ್ತಾ ಇಲ್ಲ ಅಂತ, ಬಟ್ ದೇ ಆರ್ ಪುಟಿಂಗ್ ಇನ್ ಎಫರ್ಟ್. ಓಕೆ, ಲೆಟ್ಸ್ ಸಿ ನಿಮ್ಮಿಬ್ರು ಮಧ್ಯೆ ಎನರ್ಜೀಸ್ ಫ್ಯೂಚರ್ ಅಂತ ಬಂದ್ರೆ ಹೆಂಗಿರುತ್ತೆ ಅಂತ. 6 of Pentacles ನಿಮ್ಮ ಪರ್ಸನ್ಗೆ, ಅಂಡ್ ದೆನ್ ನಿಮಗೆ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ ದಿಸ್ ವರ್ಲ್ಡ್, ಸಾರಿ ತೋರ್ಸಕ್ಕಾಗಲ್ಲ, ಸೊ ವರ್ಲ್ಡ್ ಎನರ್ಜಿ ವೆರಿ ಬ್ಯೂಟಿಫುಲ್. ಟ್ರಸ್ಟ್ ಮಿ, ಕರೆಂಟ್ ಸಿಚುವೇಶನ್ ಅಲ್ಲಿ ಈ ಪರ್ಸನ್ ಡಿಫಿಕಲ್ಟ್ ಫೀಲ್ ಕರೆಂಟ್ ಸಿಚುವೇಶನ್ ಅಲ್ಲಿ ಈ ಪರ್ಸನ್ ಸ್ವಲ್ಪ ಡಿಫಿಕಲ್ಟ್ ಫೀಲ್ ಮಾಡ್ತಾ ಇರ್ಬೋದು, ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ಬೋದು, ಎಷ್ಟೇ ಆದ್ರೂ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ಲುಕ್ ಎಟ್ ದಿಸ್, ಐ ಗಾಟ್ ದಿಸ್ ಬ್ಯಾಲೆನ್ಸ್ ಕಾರ್ಡ್ ಇಟ್ ಸೆಲ್ಫ್. ಫ್ಯೂಚರ್ ಅಂತ ಬಂದ್ರೆ ದಿಲ್ ಫೀಲ್ ಈಕ್ವಲ್, ಅಂದ್ರೆ ಯಾವುದೇ ರೀತಿ ನಾನ್ ಕಡಿಮೆ ಅವ್ರು ಜಾಸ್ತಿ, ಅವ್ರ ಕಡಿಮೆ ನಾನ್ ಜಾಸ್ತಿ ಆ ಥರ ಅನ್ಸಲ್ಲ. ಏನೋ ಸಿಚುವೇಶನ್ ಆಗತ್ತೆ, ಏನೋ ಒಂದು ಚೇಂಜಸ್ ಆಗತ್ತೆ ನಿಮ್ಮಿಬ್ರು ಮಧ್ಯದಲ್ಲಿ, ಏನೋ ಒಂದು ಯೂನಿವರ್ಸ್ ಚೇಂಜಸ್ ಮಾಡಿಸಿದೆ. ದಟ್ ಈಸ್ ವೆನ್ ಈ ಪರ್ಸನಿಗೆ ಫೀಲ್ ಆಗುತ್ತೆ ಐ ಆಮ್ ದ ರೈಟ್ ಪರ್ಸನ್, ನನಗೆ ಈ ಪರ್ಸನ್ ರೈಟ್ ಪರ್ಸನ್, ಏನೋ ಆ ಥರ. ಸಾರಿ ಟು ಸೇ, ಬಟ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ಗೆ ಬರೀ ಎಮೋಷನ್ಸ್ ಮ್ಯಾಟರ್ ಆಗಲ್ಲ. ಐ ಮೀನ್ ಎಮೋಷನ್ಸ್ ಆಲ್ಸೋ ಮ್ಯಾಟರ್ಸ್, ಬಟ್ ಎಟ್ ದ ಸೇಮ್ ಟೈಮ್ ಸೊಸೈಟಿ ಏನ್ ಅನ್ಕೊಂತಾರೆ, ಸೊಸೈಟಿ ಮಧ್ಯೆ ನಾನು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಸೊಸೈಟಿ ಐ ಮೀನ್ ಇಂದ ಕೂಡ ಅಪ್ರೂವಲ್ ಬರಬೇಕು, ಅಥವಾ ಕರಿಯರ್, ಸ್ಟೇಟಸ್, ಫಿನಾನ್ಸ್ ಎಲ್ಲಾನು ನೋಡ್ತಾ ಇದ್ದಾರೆ. ಸಿ ಹಂಗಂತ ಈ ಪರ್ಸನ್ ರಾಂಗ್ ಅಂತ ನಾನು ನೋಡ್ತಾ ಇಲ್ಲ. ಈ ಪರ್ಸನ್ ಕನ್ನಿಂಗ್ ಅಥವಾ ಸೆಲ್ಫಿಶ್ ಅಥವಾ ಈ ಪರ್ಸನ್ ಸಮಥಿಂಗ್ ನೆಗೆಟಿವ್ ಆ ಥರ ಎಲ್ಲ ನಾನು ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ಗೆ ಒಂಥರ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಪರ್ಫೆಕ್ಷನ್ ಅದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ದೇ ಆರ್ ವರ್ಕಿಂಗ್ ಆನ್ ದೆಮ್ ಸೆಲ್ಫ್. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಅದು ನಾನು ಹೇಳ್ಬಾರ್ದು, ಸೊ ಹೇಳಲ್ಲ. ಫಾರ್ ಅನ್ ಎಕ್ಸಾಂಪಲ್, ಏನೋ ಒಂದು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತ ಅನ್ಸಿದ್ರೆ ವೆರಿ ಸೂನ್ ನಿಮ್ಮಿಬ್ರು ಮಧ್ಯೆ ಬ್ಯಾಲೆನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಕರಿಯರ್ ವೈಸ್ ಆಗಿರ್ಬೋದು, ಇವಾಗ ನೀವು ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲಿ ಇರ್ತೀರಾ, ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದ್ರೆ ಲೈಕ್ ನನ್ನ ಪರ್ಸನ್ ಕೂಡ ನಂದೇ ಪೊಸಿಷನ್ ಅಥವಾ ನನ್ನ ಪರ್ಸನ್ ಕೂಡ ಚೆನ್ನಾಗಿ ಇರಬೇಕು ಹಂಗೆಲ್ಲ ಅನಿಸ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬ್ಯಾಲೆನ್ಸ್ ಬರುತ್ತೆ. ಇನ್ಫ್ಯಾಕ್ಟ್ ಯು ಆರ್ ಗನ್ ಡೂ ವೆಲ್ ಇನ್ಫ್ಯಾಕ್ಟ್. ಅಂಡ್ ಸಿ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಯು ಆರ್ ಮೆಂಟ್ ಟು ಬಿ ವಿತ್ ದಿಸ್ ಪರ್ಸನ್. ಡೆಸ್ಟಿನಿ ತರ ನೋಡ್ತಾ ಇದ್ದೀನಿ. ಡೆಸ್ಟಿನಿ ಅನ್ನೋದಕ್ಕಿಂತ ಇಟ್ಸ್ ಕೈಂಡ್ ಆಫ್ ಅ ಸೈಕಲ್. ಈ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ, ಬಟ್ ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ ನೀವು ಇನ್ನೂ ಡೀಪಾಗಿ ಕನೆಕ್ಟ್ ಆಗ್ತೀರಾ, ಇನ್ನೂ ಕ್ಲೋಸ್ ಆಗ್ತೀರಾ, ಇನ್ನೂ ಪೊಟೆನ್ಷಿಯಲ್ ಬಿಲ್ಡ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಗೋನ್ ಹ್ಯಾಪನ್. ಸೊ ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಈ ಒಂದು ಕನೆಕ್ಷನ್ ಬಗ್ಗೆ ಅಂತ, ರೈಟ್? ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆದ್ರೆ, ನಿಮ್ಮ ಲೈಫಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲವರೆಗೂ ಟೇಕ್ ಕೇರ್.